ಇವತ್ತು ನಾವು ಮಾಡ್ತಾ ಇದ್ದೀವಿ ಬಟಾಣಿ ವೆಜಿಟೇಬಲ್ಸ್ ಪಲ್ಯ. ಅದಕ್ಕೋಸ್ಕರ ನಾವಿಲ್ಲಿ ಬಟಾಣಿ ಮತ್ತೆ ಪೊಟ್ಯಾಟೊ ಕುದಿಸ್ಕೋಬೇಕು. ಮತ್ತೆ ಟೊಮ್ಯಾಟೊ ಮತ್ತೆ ಆನಿಯನ್ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಬೇಕು. ಸ್ಪೈಸಸ್ ಎಲ್ಲ ಒಳ್ಕಲ್ಲಿಗೆ ಹಾಕಿ ಕುಟ್ಟಬೇಕು. ಮತ್ತೆ ಒಂದು ಪಾತ್ರೆಯಲ್ಲಿ ಜೀರಿಗೆ ಸಾಸಿವೆ ಹಾಕೊಂಡು ಆಯಿಲ್ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಕರಿಬೇವು ಹಾಕಬೇಕು, ಟೊಮ್ಯಾಟೊ ಮತ್ತು ಆನಿಯನ್ ಪೇಸ್ಟ್ ಮಾಡಿರೋಂಥ ಪೇಸ್ಟ್ ಹಾಕಬೇಕು, ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಲಿಡ್ ಓಪನ್ ಮಾಡಿ ಆದಮೇಲೆ ಅದಕ್ಕೆ ನಾವು ಕುಟ್ಟಿರೋ ಅಂಥ ಸ್ಪೈಸಸ್ ಹಾಕಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಅದಕ್ಕೆ ಪೇಸ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ಉಪ್ಪು ಹಾಕಿ, ಧನಿಯಾ ಪೌಡರ್ ಹಾಕಿ, ಅರಿಶಿನ ಹಾಕಿ, ಖಾರ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ವೆಜಿಟೇಬಲ್ಸ್ ಹಾಕಬೇಕು. ಕಟ್ ಮಾಡಿರೋ ಅಂಥ ಹೀರೆಕಾಯಿ ಮತ್ತೆ ಬದನೆಕಾಯಿ ಈ ಪೇಸ್ಟಿಗೆ ಹಾಕೋಬೇಕು. ಹಾಕೊಂಡು ಇದಕ್ಕೆ ಸ್ವಲ್ಪ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಡಬೇಕು. ಯಾಕಂದರೆ ಆ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗೋದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಮತ್ತೆ ಇವಾಗ ಹೀರೆಕಾಯಿ ಮತ್ತು ಬದನೆಕಾಯಿ ಕುದ್ದಿದ ಮೇಲೆ ಕುದಿಸಿಟ್ಟಿರೋ ಅಂಥ ಪೊಟ್ಯಾಟೊ ಮತ್ತು ಬಟಾಣಿ ಇದಕ್ಕೆ ಸೇರಿಸಬೇಕು. ಸೇರಿಸ್ಬಿಟ್ಟು ಅದು ಲೋ ಸಿಮ್ಮಲ್ಲಿ 5 ಮಿನಿಟ್ಸ್ಗೋಸ್ಕರ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ರೆಡಿ ಟು ಈಟ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.